ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕು, ಆ ಪರಬ್ರಹ್ಮದ ಅನುಭವವನ್ನ ಹೆಂಗ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಇನ್ನೂ ಚೆನ್ನಾಗಿ ವಿವರವಾಗಿ ತಿಳಿಸ್ಕೊಡ್ತದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಂತಃಕರಣ ವೃತ್ತಿ ಹೊರಗೆ ಹೋದಾಗ ಯಾವ ಆಕಾರ ತಾಳ್ತದ್ರಿ? ವಿಷಯಾಕಾರ ತಾಳ್ತದ, ಪ್ರಮೇಯ ವಸ್ತುವಿನ ಆಕಾರ ತಾಳ್ತದ. ವೃತ್ತಿ ಒಳಗೋದಂಗ ಆತ್ಮಾಕಾರ ತಾಳ್ತದ. ಇದು ಒಂದಿನ ಟೆಕ್ನಿಕ್. ಇವೆಲ್ಲ ಟೆಕ್ನಿಕ್ಸ್ ಅದಾವೆ. ಶರೀರದೊಳಗಿರುವ ಯಾವ ಆತ್ಮನ ಪ್ರತ್ಯಕ್ಷವು ಯಾವಾಗ ಆಗುವುದೋ, ಯಾವಾಗ ಆಗ್ತದಪ್ಪ ಅಂದ್ರೆ ಆವಾಗ ಅಂತಃಕರಣದ ವೃತ್ತಿಯು ಹೊರಗೆ ಹೋಗಿರುವುದಿಲ್ಲ. ಶರೀರದೊಳಗೆ ವೃತ್ತಿಯು ಆತ್ಮಾಕಾರವಾಗಿರುತ್ತದೆ. ಶರೀರದ ಒಳಗೆ ವೃತ್ತಿ ಆತ್ಮಾಕಾರವಾಗಿರುತ್ತದೆ. ಆತ್ಮನೇ ಇಲ್ಲಿ ಒಳಗಿದ್ದಾನೆ. ಈಗ ಆತ್ಮಕಾರ ಆಗದಂದ್ರೆ ಹೆಂಗಾಗ್ಬೇಕ್ರಿ ಅದು? ಒಳಗೆ ಆತ್ಮಕಾರ ಆಗದಂದ್ರೆ ಏನು? ನಿಮ್ಮ 3.5 ಮೊಳ ಶರೀರ ಅದಲ್ಲ, ಸಂಪೂರ್ಣ ಅದ್ರ ಆಕಾರ ಆಗ್ತದ ಒಳಗೋಯ್ತಂದ್ರೆ. 3.5 ಮೊಳ ಶರೀರ ಸ್ಥೂಲ ಶರೀರ, 3.5 ಮೊಳ ಸ್ಥೂಲ ಶರೀರದೊಳಗೆ 3.5 ಮೊಳ ಸೂಕ್ಷ್ಮ ಶರೀರ, ಮತ್ತು 3.5 ಮೊಳ ಸೂಕ್ಷ್ಮ ಶರೀರದಾಗ 3.5 ಮೊಳ ಕೂಟಸ್ಥ ಆತ್ಮ. ಈಗ 3.5 ಮೊಳ ಕೂಟಸ್ಥ ಅದಲ್ಲಿ ದೇಹ ಇಲ್ಲ, ಮನಸ್ಸಿಲ್ಲ, ಅಲ್ಲಿರೋದು ಒಂದೇ ಆತ್ಮ. ಮತ್ತೆ ಆತ್ಮ ಅಂದ್ರೆ ಒಳಗೋಗಿ ಸಣ್ಣಗೆ ಎಲ್ಲೋ ಎದೆಯಾಗ ಎಲ್ಲೋ ಒಂದು ಸಂಧ್ಯ ಕೂತಿ ಏನೋ ಆತದಂತಲ್ಲ. ಇಡೀ ಅಳನೆತ್ತಿಯ ಕೂದಲ ತುದಿಯಿಂದ ಅಂಗಾಲಿನ ಹೆಬ್ಬೆರಳಿನ ಊರಿನ ತುದಿವರೆಗೂ ಏನಾದ ಅದೆಲ್ಲ ಆತ್ಮಕಾರನೇ ಆಗಿರ್ತದೆ. ಅಂತಃಕರಣ ವೃತ್ತಿ ಒಳಗೆ ಹೋಯ್ತು ಅಂತಂದ್ರೆ ನಿಮ್ಮ ಆಕಾರ, ಶರೀರದ ಆಕಾರ ಏನದಲ್ಲ ಅದೇ ಆಕಾರ ಆಗಿರ್ತದ. ಹೊರಗೆ ಹೋಯ್ತು ಅಂತಂದ್ರೆ ವಿಷಯಾಕಾರ. ಆತ್ಮ ಎಲ್ಲದ ಅಂತಂದ್ರೆ 3.5 ಮೊಳ ಶರೀರದೊಳಗೆ 3.5 ಮೊಳ ಆತ್ಮ. ಅದನ್ನ ಒಳಗೆ ಹೋಯ್ತು ಅಂತಂದ್ರೆ ಒಳಗೆ ಹೋಗೋದಂದ್ರೆ ಏನದು? ತನ್ನ ಪಾಡಿಗೆ ತಾನಿರೋದು, ತನ್ನ ಸ್ವಸ್ಥಿತಿ ಒಳಗೆ ತಾನಿರೋದು. ಆತ್ಮಾಕಾರ ಆಗದು. ಅದಕ್ಕೆ ಘಟವನ್ನು ಒಡೆದು ಬಯಲನ್ನು ಅರಸಲದೇಕೆ, ಘಟದೊಳಗಿಪ್ಪುದೇ ಬಯಲೆಂದಡೆ ಸಾಲದೆ ಅಂತಂದ್ರೆ ಇನ್ನ ಒಳಗಿದ್ದಾಗ ಆತ್ಮಕಾರ, ಹೊರಗಿದ್ದಾಗ ವಿಷಯಾಕಾರ. ಒಂದು ಟೆಕ್ನಿಕ್. ಇವೆಲ್ಲ ಟೆಕ್ನಿಕ್ಗಳು ಬರ್ಕೋಬೇಕು, ಯುಕ್ತಿಗಳು. ಹೆಂಗಾಗಬೇಕಪ್ಪ? ಒಳಗಿಂದ ತನ್ನ ಆತ್ಮದ ಆಕಾರ ತಾಳ್ಬೇಕಾದ್ರೆ ಹೆಂಗ? ಅಂತಃಕರಣ ವೃತ್ತಿಯು ಏನಾರ ಒಂದು ವಸ್ತು ನೋಡೋದಕ್ಕ ಹೊರಗೆ ಹೋಗಿತ್ತು ಅಂತಂದ್ರೆ ಆ ವಸ್ತುವಿನ ಆಕಾರ ತಾಳ್ತದ.
ಯಾವ ವಸ್ತು ನೋಡೋದಿಲ್ಲ, ಕೇಳೋದಿಲ್ಲ, ರುಚಿಸೋದಿಲ್ಲ, ಏನೇನೂ ಇಲ್ಲ. ತನ್ನ ಪಾಡಿಗೆ ತಾನಿದ್ದಾಗ ಏನಾಗಿರ್ತದೋ 3.5 ಮೊಳ ಶರೀರ ಆಗಿರ್ತದೆ ಅಷ್ಟೇ. ಮತ್ತೇನಾಗಿರ್ತದೆ ಒಳಗಿದ್ದಾಗ? ಒಳಗೆ ತನ್ನ ಪಾಡಿಗೆ ತಾನಿರ್ತದೆ. ಎಲ್ಲಿರ್ತದೆ, ಹೆಂಗಿರ್ತದೆ? ಇಡೀ 3.5 ಮೊಳ ಶರೀರ ತುಂಬ ಇರ್ತದೆ. ಅದ್ರಾಗೇನು ಮುಲಾಜಿನೇ ಇಲ್ಲ. ಸರ್ವವ್ಯಾಪಕ ಅದು. ಪಿಂಡಾಂಡಗಳು ಸರ್ವವ್ಯಾಪಕ, ಕೂಟಸ್ಥ. ಬ್ರಹ್ಮಾಂಡಗಳು ಸರ್ವವ್ಯಾಪಕ. ಅಂತಃಕರಣ ವೃತ್ತಿಯು ಬಹಿರ್ಮುಖಿ ಆದಾಗ, ಅಂತಃಕರಣ ವೃತ್ತಿ ಬಹಿರ್ಮುಖಿಯಾದಾಗ ಏನಾಗ್ತದೆ? ವಿಷಯಾಕಾರವಾಗುತ್ತದೆ. ಮತ್ತು ಅಂತರ್ಮುಖಿಯಾದಾಗ ಆತ್ಮಾಕಾರವಾಗುತ್ತದೆ. ಏನ್ ಮಾಡಬೇಕು? ಬಹಿರ್ಮುಖಿ ಉಪಾಸನೆ ಅಂದ್ರೆ ಹೆಂಗ? ಧ್ಯಾನ ಮಾಡ್ಬೇಕಲ್ಲ. ಈಗ ಬಹಿರ್ಮುಖಿ ಆಗ್ತದೆ, ಕುಂತಿರಿ, ನಿಮ್ಮ ಆತ್ಮ ದರ್ಶನದ ಸಾಧನೆ ಮಾಡ್ಕೋಬೇಕಂತ ನೀವು ಕುಂತೀರಿ. ಕುಂತತ್ನ ಎಲ್ಲಿರೋ ಒಂದು ಶಬ್ದ ಬರ್ತು. ಆ ಶಬ್ದ ಬಂದ ಕೂಡಲೇ ನಿಮ್ಮ ಅಂತಃಕರಣ ವೃತ್ತಿ ಏನಾಗ್ತದ? ಆ ಶಬ್ದದ ಕಡೆ ಹೋಗ್ಬಿಡುತ್ತೆ. ಅದೇನಾಯ್ತು? ಹೊರಗಿಂದ ವಿಷಯಾಕಾರ ಆಯ್ತು. ಆ ವೃತ್ತಿನ ನೀವೇನ್ ಮಾಡ್ಬೇಕು? ನಿಮ್ ಕಡೆ ಸೆಳ್ಕೋಬೇಕು. ಅದು ಶಬ್ದ ಏನೇ ಹಾಕಿರ್ಲಕ್ಕ ಅದ್ರ ಪಾಡಿಗೆ ಅದಕ್ಕೆ ಬಿಟ್ಟು ನೀ ಇಲ್ಲಿ ಬಾ ಅಂತೇಳಿ ಕರೆದು ಅದಕ್ಕೆ ಅಂತರ್ಮುಖಿ ಮಾಡ್ಬೇಕು. ಅದಕ್ಕೆ ಅಂತರ್ಮುಖಿ ಮಾಡಿದಾಗ ತನ್ನ ಪಾಡಿಗೆ ತಾನು ಒಳಗೆ ಕುಂದಿರ್ತದಲ್ಲ, ಆವಾಗ ಅದೇನಾಗ್ತದ? ಆತ್ಮಾಕಾರ ಆತು. ಅಂದ್ರೆ ನಿಮ್ಮ 3.5 ಮೊಳ ಶರೀರದೊಳಗೆ 3.5 ಮೊಳ ಅಂತಃಕರಣದೊಳಗೆ 3.5 ಮೊಳ ಕೂಟಸ್ಥನಾಗಿ ಕೂತಿರ್ತದೆ ಅಷ್ಟೇ. ಒಳಗೆ ಕುಂತ ಶಬ್ದದಿಂದ ಹೋಗ್ತದ, ರೂಪದಿಂದ ಹೋಗ್ತದ, ಸ್ಪರ್ಶದಿಂದ ಹೋಗ್ತದ, ರುಚಿಯ ಹಿಂದ ಹೋಗ್ತದ, ಗಂಧದಿಂದ ಹೋಗ್ತದ. ಅದು ಹೋದಾಗ ಹಿಡ್ಕೊಂಡು ತಂದು ಕಟ್ಟಿ ಹಾಕೋ ಸ್ಥಿತಿ ಯಾವುದು? ಉಪಾಸನೆ, ಧ್ಯಾನ. ಧ್ಯಾನ ಮಾಡಕ್ಕೆ ಸುಮ್ ಕುಂತು ಮೂಗು ಮುಸು ಮಾಡೋದಲ್ಲ. ನಿಮ್ಮ ವೃತ್ತಿ ಎಲ್ಲೆಲ್ಲಿ ಹೋಗ್ತದ ಅದನ್ನು ಹಿಡಿದು ತಂದು ಅಂತರ್ಮುಖಿ ಮಾಡೋದಕ್ಕೆ ಧ್ಯಾನ ಅಂತ. ಅಂತರ್ಮುಖಿ ನೀವು ಮಾಡಿ 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 ಅದೇನಾಗ್ತದ? ಕಡೆಗೆ ಇವನೇನು ಹೊರಗೆ ಹೋದ್ರೆ ಬಿಡಂಗಿಲ್ಲ, ಮತ್ತೆ ಹಿಡಿದು ಒಳಗೆ ಹಾಕ್ತಾನಂತೇಳಿ ಅದು ಹೊರಗೆ ಹೋಗೋದು ಬಿಟ್ಟು ಅಪ್ರಯತ್ನ ಪೂರ್ವಕವಾಗಿ ಅದು ಒಳಗೆ ಉಳಿದು ಬಿಡ್ತದೆ. ಅದಕ್ಕೇನಂತಾರ? ಜ್ಞಾನ ಅಂತಾರ. ನಿಮ್ಮ ವೃತ್ತಿಗೆ ಜ್ಞಾನ ಬಂದದ ಅಂತ. ಹಾವುಗಾರ ಹೊಸ್ತಾಗಿ ಹಾವು ಹಿಡ್ಕೊಂಡ್ ಬಂದಿರ್ತಾನ. ಹಿಡ್ಕೊಂಡು ಬಂದು ಒಂದು ಬುಟ್ಟ್ಯಾಗ ಹಾಕಿರ್ತಾನ. ಬುಟ್ಟ್ಯಾಗ ಹಾಕಿದ್ಮೇಲೆ ಅದೇನು ತಿಳ್ಕೊಂಡಿರ್ತದ? ಸ್ವಲ್ಪ ಈ ಬುಟ್ಟಿ ತೆರೆದ್ರೆ ಸಾಕು ಹೊರಗೆ ಹೊರ್ಕೊಂಡು ಹೋಗ್ತೀನಿ ಅಂತ ಅದು ವಿಚಾರ ಮಾಡ್ತಿರ್ತದೆ. ಅದಕ್ಕೆ ಉಣಿಸೋದಕ್ಕೆ ತಿನ್ನಿಸೋದಕ್ಕೆ ಏನ್ ಮಾಡ್ತಾನ? ಬುಟ್ಟಿ ಅವ ತೆರಿತಾನ. ತೆರೆದ ಕೂಡ್ಲೇನೆ ಅದು ಪಟಕ್ಕತ್ತೇಳಿ ಹೊರಗೆ ಬಂದು ಹೊರಗೆ ಹರಿದಾಡ್ಕೋತ ಹೋಗ್ಬೇಕತ್ ಹೋಗ್ತದ. ಅದನ್ನ ಹಿಡಿದು ತಂದು ಮತ್ತೆ ಅದ್ರಾಗ ಹಾಕ್ತಾನ. ಹಾಕಿ ಮತ್ತೆ ಮುಚ್ಚಿಡ್ತಾನ. ಮತ್ತೆ ತೆರೆದ ಕೂಡಲೇ ಹೋಗ್ಬೇಕಂತ ಅದು ವಿಚಾರ ಮಾಡ್ತಿರ್ತದ. ಅವ ಅದಕ್ಕೂ ತೆರೆದ ಕೂಡಲೇ ಮತ್ತೆ ಹೊರಗೆ ಹೋಗ್ತದ. ಮತ್ತೆ ಅದನ್ನ ಹಿಡಿದು ತಂದು ಬುಟ್ಟ್ಯಾಗ ಹಾಕ್ತಾನ. ಅದು ಹೊರಗೆ ಹೋಗ್ಬೇಕಂತದ, ಇವ ಬುಟ್ಟ್ಯಾಗ ಹಾಕ್ತಾನ. ಅದು ಹೊರಗೆ ಹೋಗ್ಬೇಕಂತದ, ಇವ ಹಿಡಿದು ಮತ್ತೆ ಬುಟ್ಟ್ಯಾಗ ಹಾಕ್ತಾನ. ಹೀಗಾಗಿ ಅದಕ್ಕ ಏನಾಗ್ತದ? ಹಾವಿಗೆ ಚಂಚಲತೆ ಕಳ್ಕೊಂಡ್ಬಿಡ್ತದೆ. ಹೊರಗೆ ಹೋಗ್ಬೇಕನ್ನಂತ ಚಂಚಲತೆ ಕಳ್ಕೊಂಡು ನಿಶ್ಚಲ ಆಗಿಬಿಡ್ತದ. ನಿಶ್ಚಲ ಆಗಿ ಇವನೇನು ನನಗ ಬಿಡಂಗಿಲ್ಲ ಹೊರಗೋಲಕ್ಕ, ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಅಂತೇಳಿ ಅದು ತಿಳ್ಕೊಂಡು ಏನ್ ಮಾಡ್ಬಿಡ್ತದೆ? ಇದೇ ನನ್ನ ಜಾಗ, ನಾ ಇಲ್ಲೇ ಬಿದ್ದಿರ್ಬೇಕಿದ್ರಾಗ ಅಂತೇಳಿ ಅದೇನ್ ಮಾಡ್ತದೆ? ಬುಟ್ಟ್ಯಾಗೆ ಮಕ್ಕೊಂಡ್ಬಿಡ್ತದೆ. ಅವನು ಹಾವುಗಾರ
ಆ ಬುಟ್ಟಿ ತಂದು ಪಬ್ಲಿಕ್ನಾಗ ಇಟ್ಟು ಅದ್ರ ಮ್ಯಾಲಿಂದ ಡಕ್ಕನ್ ತೆರೆದಿಟ್ಟಿರ್ತಾನ. ತೆರೆದಿಟ್ರು ಅದು ಹೊರಗೆ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಹೊರಗೆ ಹೋದ್ರೆ ಮತ್ತೆ ಹಿಡಿದು ಒಳಗಾಗ್ತಾನ. ನಾ ಹೋಗಿ ಏನ್ ಮಾಡ್ಲಿ, ನಾ ಇಲ್ಲೇ ಒಳಗೆ ಇರಬೇಕು. ತನ್ನೊಳಗೆ ತಾನು ಏನ್ ಇರ್ತದಲ್ಲ, ದಟ್ ಈಸ್ ಆತ್ಮಾಕಾರ. ಯಾವಾಗ ಅದಕ್ಕೆ ಆ ರೀತಿ ಜ್ಞಾನ ಬಂತು, ಆವಾಗ ಹೊರಗೆ ಹೋಗ್ಬೇಕು ಅಂತೇಳಿ ಚಂಚಲತೆ, ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಕ್ಕ ದುಃಖ, ಭಯ, ಚಿಂತೆ ಅವೆಲ್ಲ ದೂರ ಆಗ್ಬಿಡ್ತಾವ. ಆತ್ಮಾಕಾರ ಆದಾಗ ಅವೆಲ್ಲ ದೂರ ಆಗಿಬಿಡ್ತಾವ. ಆನಂದ ನಂದು ಇಷ್ಟೇ, ಹಿಂಗೆ ನಂದು ಇದೇ ನನ್ನ ಸ್ಥಿತಿ ಅಂತ ಹಿಂಗೆ ತಿಳ್ಕೊಂಡಾಗ ಆನಂದ ಆಗ್ತದೆ. ಈ ಸ್ಥಿತಿಯನ್ನ ನಾವಲ್ಲ ಅಂತ ಹೇಳಿ ನಾ ಮತ್ತೊಂದು ಸ್ಥಿತಿ ಬಯಸಿ ಹೋರಾಟ ಮಾಡ್ತಾ ಇದ್ನಿ ಅಂತಂದ್ರ ಅದು ನಾನು ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಅದೇನಾಗ್ಬಿಡ್ತದ, ತನ್ನ ಪಾಡಿ ತಾನು ಹೆಂಗ್ ಉಳಿದು ತಾನು ಆನಂದವಾಗಿರ್ತದ, ಒಳಗೆ ಆನಂದ ಮಕ್ಕೊಂಡ್ಬಿಡ್ತದ. ಎಬ್ಬಿಸಿದ್ರೆ ಹೇಳಂಗಿಲ್ಲ, ಅದು ಹಿಡಿದು ಕಡ್ಡಿ ಹಾಕಿ ಕೈ ಹಾಕಿ ತೆಗಿತಾರದು, ಬಾ ಹೊರಗೆ ಬಾ ಅಂತ. ಅದಕ್ಕೇನಾಯ್ತು, ಒಳಗಿದ್ದಾಗ ಆತ್ಮಾಕಾರ, ಹೊರಗಿದ್ದಾಗ ವಿಷಯಾಕಾರ. ಇದು ಒಂದನೇ ಟೆಕ್ನಿಕ್. ಒಳಗೆ ಮಾಡ್ಕೊಳ್ಳೋದಕ್ಕ ಹೇಳಿದ್ನಲ್ಲ, ಈ ನಿಮ್ಮ ಅಂತಃಕರಣ ವೃತ್ತಿಯನ್ನ ನೀವು ನೋಡ್ತಿರ್ಬೇಕು. ಇದು ಯಾವ ವಿಷಯದ ಕಡೆ ಹರಿಲಕತ್ತದ, ಬಹಿರ್ಮುಖಿಯಾಗಿ ಹರಿಲಕತ್ತದ, ಅಂತರ್ಮುಖಿ ಆದವ. ಯಾವ ವಿಷಯದ ಕಡೆನೂ ಹರಿತಾ ಇಲ್ಲ ಅಂತಂದ್ರೆ ಎಲ್ಲಿರ್ತದ? ಯಾವ ವಿಷಯದ ಕಡೆನೂ ಹರಿತಾ ಇಲ್ಲ ಅಂದ್ರೆ ಅದು ಎಲ್ಲಿರ್ತದ್ರಿ? ಒಳಗೆ ಇರ್ತದ, ಮತ್ತೆಲ್ಲಿರ್ತದ? ಯಾವುದು ವಿಷಯದ ಸಂಪರ್ಕನೇ ಇಲ್ಲ, ವಿಷಯದ ಕಲ್ಪನೆನೂ ಇಲ್ಲ, ವಿಷಯ ಕಣ್ಣೆದುರಿಗಿದ್ರು ಅದ್ರ ಬೆನ್ನ ಹತ್ತಲ್ಲ ಅಂದಾಗ ಅದು ಒಳಗೆ ಇರ್ತದೆ, ಒಳಗೆ ಇರ್ತದೆ. ಸುಮ್ ತಾನು ಪಾಡಿ ತಾನು ಇದ್ಬಿಡ್ತು. ಸ್ವಸ್ಥ ಸ್ಥಿತಿ ಅಂತಾರ, ತಾನ ಸ್ಥಿತಿ ಒಳಗೆ ತಾನಿರ್ತದೆ. ಅದಕ್ಕಾದ ತನ್ನ ಪಾಡಿ ತಾನು ಒಳಗೆ ಇರೋಂತ ರೂಢಿ ಮಾಡಬೇಕು. ಹೊರಗ ವಿಷಯಗಳ ಬೆನ್ನತ್ತಿ ಹೋದಂಗ ಮತ್ತದನ್ನ ಹಿಡಿದು ತಂದು ಒಳಗೆ ಹಾಕ್ಬೇಕದ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಆ ಮನವೆಂಬ ಮರಕಟನ ನಿಮ್ಮ ನೆನ ಎಂಬ ಪಾಶದಿ ಕಟ್ಟಿ ನಿಮ್ಮತ್ತ ಸೆಳೆಯಿಕೊಳ್ಳ ಅಖಂಡೇಶ್ವರ. ಇದು ಉಪಾಸಕರಿಗೆ ಹೇಳಿದ ವಚನ. ಮನಸ್ಸು ಹಂಗೆ ಮೇಲ ಹೋಗ್ತಿರ್ತದ, ಅದನ್ನ ನಿಮ್ಮ ನೆನ ಎಂಬ ಪಾಶದಿ ಕಟ್ಟಿ ನಿನ್ನ ಕಡಿ ಜಕ್ಕೋರಪ್ಪ, ಅದು ಮನಸ್ಸೆಲ್ಲೆಲ್ಲೋ ಹೋಗ್ಲಕತ್ತದ. ಗೊತ್ತಾಯ್ತರ? ಒಂದನೇ ಟೆಕ್ನಿಕ್. ಬಹಿರ್ಮುಖಿ, ಅಂತರ್ಮುಖಿ. ಬಹಿರ್ಮುಖಿ ಆದಾಗ ಏನಾಗಿರ್ತದ? ಆತ್ಮವಿಮುಖಿ ಆಗಿರ್ತದ. ಅಂತರ್ಮುಖಿ ಆದಾಗ ಏನಾಗಿರ್ತದ? ಆತ್ಮ ಸಮ್ಮುಖಿ ಆಗಿರ್ತದ. ಆತ್ಮಸಮ್ಮುಖಿ ಆಗಿ ಕಡೆಗೆ ಆ ಆತ್ಮ ಬೇರೆ ಯಾರು ಅಲ್ಲ, ಅದೇ ನಾನದೀನಿ ಅಂತೇಳಿ ಅನುಭವಕ್ಕೆ ಬರ್ತದ. ಅದು ಅನುಭವಕ್ಕೆ ಬರ್ಬೇಕಾದ್ರೆ ಮೊದಲ ಅದೇನಾಗಬೇಕು? ಅಂತರ್ಮುಖಿ ಆಗಬೇಕು. ಅನುಭವ ಆಮೇಲೆ, ಮೊದಲದ ಅಂತರ್ಮುಖಿ ಆಗ್ಬೇಕು. ಬಹಿರ್ಮುಖಿ ಆಗಿರುವ ತನಕ ಈ ಅನುಭವ ಆಗಲ್ಲ. ಅಂತರ್ಮುಖಿ ಆದ್ರೆ ಮಾತ್ರ ಅದು ಆಗ್ತದೆ. ಅಂತರ್ಮುಖಿತ್ವನೇ ಇಲ್ಲ ಅಂತಂದ್ಮೇಲೆ ಹೆಂಗೆ ಸಾಧ್ಯ? ಅದಕ್ಕೆ ಏನ್ ಮಾಡಿದ್ರು ಬಸವಾದಿ ಶರಣರು? ಇಷ್ಟಲಿಂಗವನ್ನ ಅಂಗೈಯಾಗ ಕೊಟ್ಟು ಅದನ್ನು ನೋಡ್ಕೋತ ನಿಮ್ಮ ವೃತ್ತಿಯನ್ನ ಅಂತರ್ಮುಖಿ ಮಾಡ್ಕೋರಿ.
ಅಂತರ್ಮುಖಿ ಮಾಡ್ಕೋರಿ. ಅಂತರ್ಮುಖಿ ಅಂತರ್ಮುಖಿ ಸದಾ ಸುಖಿ. ಅಂತರ್ಮುಖಿ ಸದಾ ಸುಖಿ. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಹೊರಗಿನ ವಿಷಯಗಳಲ್ಲಿ ಹರಿದಾಡುವಂತ ಮನಸ್ಸುಳ್ಳವನು ಸದಾ ದುಃಖದಾಗದನ. ಅವನು ಯಾವನೋ ಒಬ್ಬ ಒಳ್ಳಕತ್ತನಂತಂದ್ರ ಅವನ ಅಂತಃಕರಣ ಬಹಿರ್ಮುಖಿ ಆಗ್ಯದ. ಯಾವುದೋ ಒಂದು ವಿಷಯದೊಳಗ ಅದು ಆಸಕ್ತಿ ಆಗ್ಯದ, ಅದು ಸಿಗ್ಲಿಕ್ಕಿಲ್ಲ, ಸಿಕ್ಕರ್ನು ಅನುಕೂಲದ್ದಿಲ್ಲ, ಹೀಗಾಗಿ ಅವನಿಗೆ ದುಃಖ ಆಗ್ಲಕತ್ತದ. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಅದು ಒಂದನೇ ಟೆಕ್ನಿಕ್. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ? ಬಹಿರ್ಮುಖಿ ಅಂತರ್ಮುಖಿ. ಇದು ನೀವು ಮಾಡಬೇಕಿದು, ಪ್ರಾಕ್ಟಿಕಲ್ ಮಾಡಬೇಕಿದು. ಅದಕ್ಕೆ ಹಿಡ್ಕೊಂಡು ತರಬೇಕು. ಮನವೆಂಬ ಮರಕಟ್ಟನ ನಿಮ್ಮ ನೆನ ಎಂಬ ಪಾಶದಿ ಕಟ್ಟಿ ನಿಮ್ಮತ್ತ ಚಳಹಿಕೊಳ್ಳ ಅಖಂಡೇಶ್ವರ. ಅದು ಜಗ್ಗಾಡ. ಇನ್ನೇನದ, ನೀ ಏನು ಮಾಡೋದು ಬೇಡ, ನಿಮ್ಮ ಪಾಡಿಗೆ ನೀವೇ ತಿಳ್ಕೊಳ್ಳೋ. ನಿಮ್ಮ ಪಾಡಿಗೆ ನೀವೇ ತಿಳ್ಕೊಳ್ಳೋದು. ಇನ್ನೊಬ್ಬರು ಹೇಳೋದು ಬೇಕಾಗಿಲ್ಲ, ನಿಮ್ಮ ಮಟ್ಟಕ್ಕೆ ನೀವೇ ತಿಳ್ಕೊಳ್ಳೋದು. ಪೊಲೀಸ್ ನೌಕರಿ ಆರ್ಡರ್ ಬಂದ ಕೂಡ್ಲೇನೆ ಏನಂತ ಚಾಲು ಆಯ್ತು? ನಾ ಪೊಲೀಸ ಅಂತ ಚಾಲು ಆಯ್ತು. ನಾ ಪೊಲೀಸ ಅಂತ ಚಾಲು ಆಗಿದ್ದು ಸಾಯತನ ನಾ ಪೊಲೀಸ್ ಅಂತ ಇರ್ತದೆ ತಲೆ, ಕಾಡಿತನ ಇರ್ತದೆ. ಹೆಂಗಾಯ್ತದು? ಗೊತ್ತಿದ್ದಿದ್ದಿಲ್ಲ ಮೊದಲ. ನೀವು ಪೊಲೀಸ್ ಆಗಕ್ಕೆ ಬಂದಿರಿ ಅಂತ ನಿಮಗೆ ಗೊತ್ತಿದ್ದಿದ್ದಿಲ್ಲ, ಗೊತ್ತಾಯ್ತು. ನೀವು ಪೊಲೀಸ್ ಡ್ಯೂಟಿ ಮಾಡಿ ನಿಮ್ ಜೀವನ ಕಳಿಬೇಕಂತ ಈಶ್ವರ ಆದೇಶ ಮಾಡಿದ್ದು ಗೊತ್ತಿದ್ದಿದ್ದಿಲ್ಲ, ಗೊತ್ತಾಯ್ತು. ಗೊತ್ತಾದ್ಮೇಲೆ ಈಗ ನಾ ಪೊಲೀಸ ನಿಮ್ಮ ಒಳಗೆ ಅನುಸಂಧಾನ ಆಗಿ ಏನಾಗ್ಬಿಡ್ತು? ನಾ ಪೊಲೀಸ್ ಅನ್ನೋದು ಪಕ್ಕ ಆಯ್ತು, ನಾ ಗಂಡಸ ಮಗ ಅನ್ನೋದು ಪಕ್ಕ ಆಯ್ತು, ನಾ ಬ್ರಾಹ್ಮಣ ಅನ್ನೋದು ಪಕ್ಕ ಆಯ್ತು. ಎಲ್ಲನೂ ಪಕ್ಕ ಆಗ್ತದೆ. ಇದ್ಯಾಕೆ ಕಚ್ಚಾ ಆಗ್ತದೆ? ನಾನು ಆತ್ಮ ಅನ್ನೋದು ಯಾಕೆ ಕಚ್ಚಾ ಆಗ್ತದೆ? ಯಾವ ಆತ್ಮ ಇರ್ಲಿಲ್ಲ ಅಂತಂದ್ರೆ ನೀವು ಪೊಲೀಸು ಆಗಲ್ಲ, ಕಾಳನೂ ಆಗಲ್ಲ, ವಿಜ್ಞಾನಿನೂ ಆಗಲ್ಲ, ಅಜ್ಞಾನಿನೂ ಆಗಲ್ಲ, ಏನೇನೂ ಆಗಲ್ಲ. ಯಾವ ಆತ್ಮ ಇದ್ದದಕ್ಕೆ ಇವೆಲ್ಲ ಆಗಿವಿ ಅಂತಂದ್ಮೇಲೆ ಆ ಆತ್ಮದ ಬಗ್ಗೆ ಅದೇ ನಾನು ಅದೀನಿ ಅಂತ ತಿಳ್ಕೊಳಕ್ ಏನ್ ತ್ರಾಸದ? ತಿಳ್ಕೋರಿ ಅಂತಾರ. ಘಟಾಕಾಶವನ್ನ ಹೆಂಗ್ ತಿಳ್ಕೊತೀರಿ? ಘಟದೊಳಗ ಆಕಾಶ ಅದ, ಆ ಮಹಾಕಾಶನೇ ಘಟಾಕಾಶ ಅಂತ ತಿಳ್ಕೊಳಕ್ ಏನ್ ತ್ರಾಸದಪ್ಪ? ಮಹಾಕಾಶನೇ ಘಟಾಕಾಶ ಅಂತ ತಿಳ್ಕೋಬೇಕು ಅಂತ ಗಡಿಗೆ ಹೊಡೆದು ತಿಳ್ಕೊಳ್ಳೋದು. ಮತ್ತ ಮಹಾಕಾಶನೇ ಮಠಾಕಾಶ ಅಂತಂದ್ರ ಬಿಲ್ಡಿಂಗ್ ಬಿಚ್ಚಬೇಕಾ? ಮಠಾಕಾಶ ಅಂತಂದ್ರೆ 4 ಗಾಡಿ ಕಟ್ಟಿ ಮ್ಯಾಲ ಛತ್ ಹಾಕಿದ್ದಕ್ಕೆ ಅದು ಮಠಾಕಾಶ ಆಗ್ಯದ. ಅದ್ರ ಮ್ಯಾಲ ಇದ್ದದ್ದು ಮಹಾಕಾಶ ಅದ. ಆ ಮಹಾಕಾಶ ಮಠಾಕಾಶ ಎರಡು ಒಂದೇ ಅದಾವತ್ತ ತಿಳ್ಕೋಬೇಕಾದ್ರೆ ನೀವೇನು ಬಿಲ್ಡಿಂಗ್ ಬಿಚ್ಚಿ ಬಿಡ್ಬೇಕಾ? ಛತ್ ಗಿತ್ತೆಲ್ಲ ತೆಗೆದು ಮಹಾಕಾಶ ಮಠಾಕಾಶ ಎರಡು ಒಂದು ಮಾಡಿ ನೋಡ್ಬೇಕಾ? ತಿಳ್ಕೊಳ್ಳೋದು ನೀವೇ ತಿಳ್ಕೋಬೇಕು. ಮಠದೊಳಗಿರುವ ಆಕಾಶ, ಮಠದ ಹೊರಗಿರುವ ಮಹಾಕಾಶ ಎರಡು ಒಂದೇ. ಮಹಾಕಾಶವೇ ಮಠಾಕಾಶವಾಗಿದೆ, ಮಹಾಕಾಶವೇ ಘಟಾಕಾಶವಾಗಿದೆ ಅಂತೇಳಿ ತಿಳ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ ಇದಕ್ಕೆ. ಸಮಜಿಲೇನಾ ತಿಳ್ಕೋಬೇಕು. ಅದಕ್ಕೆ ತನ್ನನುಳಿದು ಘನವನ ಅರಸಲದೇಕೆ? ಆತ್ಮ ಅಂತ ಹೇಳ್ಕೆ ನೀ ಆತ್ಮನಿಂದ ಭಿನ್ನವಾಗಿ ಆತ್ಮ ಹಾಂಗಿರ್ತಾನ, ಆತ್ಮ ಹಿಂಗಿರ್ತಾನ ಅಂತ ಹೇಳ್ಕೆ ಆತ್ಮದ ವರ್ಣನ ಮಾಡ್ಲಕ್ ಹೋಗ್ತಿಲ್ಲಪ್ಪ. ಅದರ ಜಾಗದಾಗ ನೀನೇ ಇರು. ನಾನು ಸದ್ರೂಪ ಬ್ರಹ್ಮದೀನಿ, ನಾನು ಚಿದ್ರೂಪ ಬ್ರಹ್ಮದೀನಿ ಅಂದ್ರೆ ಸರಿನಾ? ಏನು ಆತ್ಮನು ಸದ್ರೂಪ ಬ್ರಹ್ಮ ಇದ್ದಾನೆ, ಆತ್ಮನು ಚಿದ್ರೂಪ ಬ್ರಹ್ಮದನ ಅಂತ ಅನ್ನೋದು ಸರಿನಾ?
ಆತ್ಮಾನುಸಂಧಾನ ಮಾಡುವ ಮೂಲಕ ಅದು ಅಂತರ್ಮುಖಿ ಆಯ್ತು. ಈಗೇನಾಯ್ತು? ಆತ್ಮಾನುಸಂಧಾನದ ಟೆಕ್ನಿಕ್. ಅಹಂ ಸದ್ರೂಪ ಬ್ರಹ್ಮಾಸ್ಮಿ. ಅಹಂ ಚಿದ್ರೂಪ ಬ್ರಹ್ಮಾಸ್ಮಿ. ಅಹಂ ಆನಂದ ರೂಪ ಬ್ರಹ್ಮಾಸ್ಮಿ. ಅಹಂ ನಿತ್ಯ ರೂಪ ಬ್ರಹ್ಮಾಸ್ಮಿ. ಅಹಂ ಪರಿಪೂರ್ಣ ರೂಪ ಬ್ರಹ್ಮಾಸ್ಮಿ. ನೀವು ಏನೇನೋ ಅದಿನ ಅಂತ ನಿಮ್ಮ ಪಾಡಿಗೆ ನೀವು ತಿಳ್ಕೊಂಡಿರಿ. ಸೊಸೆ ಅಂತ ತಿಳ್ಕೊಂಡಿರಿ, ಮಗಳ ಅಂತ ತಿಳ್ಕೊಂಡಿರಿ, ಅತ್ತೆ ಅಂತ ತಿಳ್ಕೊಂಡಿರಿ, ಕತ್ತೆ ಅಂತ ತಿಳ್ಕೊಂಡಿರಿ. ಇಲ್ಲಿ ದುಡಿದು ದುಡಿದು ಸಾಕಾಗಿ ಹೋಯ್ತು. ಕತ್ತಿ ದುಡ್ದಂಗೆ ದುಡ್ದೀನಿ. ಭಾಳ ಹಾರ್ಡ್ ವರ್ಕ್ ಮಾಡ್ಯಾರ ಅಂತಂದ್ರೆ ಒಟ್ಟ ಸಮಾಧಾನ ಆಗಂಗಿಲ್ಲ ಮನುಷ್ಯಾಗ. ಕತ್ತಿ ದುಡ್ದಂಗೆ ದುಡ್ದಾರ ಅಂದ್ರೆ ಖುಷಿ ಆಗ್ತದ. ಭಾಳ ಹಾರ್ಡ್ ವರ್ಕ್ ಮಾಡಿದ ಇವ್ರು ತಿಳ್ಕೊಂಡಾರ ನೋಡಪ್ಪ ಅಂತ. ಇದು ನೀವು ತಿಳ್ಕೊಂಡಿರಿ. ಇದು ಹೇಗೆ ತಿಳ್ಕೊಂಡ್ರಿ? ಈ ದೇಹನೇ ನಾನು ಅಂತ ತಿಳ್ಕೊಂಡಿರ ಇಲ್ಲ? ತಿಳ್ಕೊಂಡಿರಿ. ಮತ್ತೆ ಅದರಂಗೆ ಮತ್ತೆ ಆತ್ಮನೇ ನಾನು ಅಂತ ತಿಳ್ಕೊಳಕ್ಕೆ ಏನ್ ತ್ರಾಸದ? ದೇಹವೇ ನಾನು ಎಂದು ತಿಳಿದುಕೊಂಡ ಹಾಗೆಯೇ ಆತ್ಮನೇ ನಾನು ಎಂದು ತಿಳಿಯುವುದು. ಆತ್ಮನೇ ನಾನು ಅದೀನಿ ಅಂತೇಳಿ ತಿಳ್ಕೊಳ್ಳೋದು. ನೀವು ತಿಳ್ಕೊಳ್ಳೋದು ಯಾರು ತಿಳ್ಕೊಳಕ್ಕಾಗ್ತದ? ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು, ನಿಮ್ಮ ಬಗ್ಗೆ ನೀವು ಅಭಿಪ್ರಾಯ ಹೊಂದೋದು ಇನ್ನೊಬ್ರು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ನೀವೇನದಿರನ್ನೋದು ಗುರುನಾಥ ತೋರಿಸ್ತಾನ. ಗುರುನಾಥ ರೂಢರು ಆರೂಢ ಸ್ಥಿತಿಗೆ ಏರ್ಬಿಟ್ಟಿದ್ರು. ಸಿದ್ಧಾರೂಢರು ಪರೀಕ್ಷೆ ಮಾಡಿ ನೋಡಿದ್ರು. ನೋಡಿದ ಹೊತ್ನಾಗ ಸಿದ್ಧಾರೂಢರು ಹೇಳಿದ್ರು ತತ್ವಮಸಿ ಅಂದರು. ಆಯ್ತಪ್ಪ ಯಪ್ಪ, ನೀ ಹೇಳಿದ್ದು ನನಗ ಬಹಳ ಸಂತೋಷ ಆಯ್ತು ಅಂತೇಳಿ ಯಾರು ಗುರುನಾಥ ರೂಢರು ಅದನ್ನು ರಿಸೀವ್ ಮಾಡ್ಕೊಂಡ್ರು. ಮತ್ತೀಗ ಬ್ರಹ್ಮಸ್ವರೂಪ ಆಗಿದಿ ಅಂತಂದ್ಮೇಲೆ ಹೆಂಗಿರ್ಬೇಕು? ಬ್ರಹ್ಮ ಹೆಂಗಿರ್ತಾನ ಹಂಗಿರ್ಬೇಕು, ನಿಶ್ಶಬ್ದವಾಗಿರ್ಬೇಕು ಅಂತ ಬ್ರಹ್ಮನ ಲಕ್ಷಣಗಳು ಹೇಳ್ತಾರೆ. ಆ ಗುರುನಾಥ ರೂಢರು ಕೊನೆ ತನಕನೂ ಒಂದು ಶಬ್ದ ಸಹಿತ ಹೊರಗೆ ಬಿಡಲಿಲ್ಲ, ಮೌನವಾಗಿದ್ದು ಹೋದರು. ಹಂಗೇನಾಯ್ತು ಇಲ್ಲಿ? ಆತ್ಮನೇ ನಾನು ಎಂದು ತಿಳಿಯುವುದು. ಮಹಾಕಾಶವೇ ಘಟಾಕಾಶವಾಗಿದೆ, ಬ್ರಹ್ಮ ಚೈತನ್ಯವೇ ಕೂಟಸ್ಥ ಚೈತನ್ಯವಾಗಿದೆ ಅನ್ಲಕ್ ಬರ್ತದ ಇಲ್ಲ? ಇದು ತಿಳ್ಕೋಬೇಕು, 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 ತಿಳ್ಕೋಬೇಕು. ಮಹಾಕಾಶವೇ ಘಟಾಕಾಶವಾಗಿದೆ, ಬ್ರಹ್ಮಚೇತನವೇ ಕೂಟಸ್ಥ ಚೇತನವಾಗಿದೆ ಅಂತ ತಿಳ್ಕೋಬೇಕು. ಮುಂದೆ ತಿಳ್ಕೋಬೇಕನ್ನ ತಿಳ್ಕೋಬೇಕು ಅಂದ್ರೆ ತಿಳಿದ್ಬಿಡುತ್ತೆ ನಾವು. ಅದಕ್ಕೆ ಮುಂದೆ ಅಸ್ತಿ ಭಾತಿ ಪ್ರಿಯ
ನಾಮ ರೂಪ 5 ಅಂಶಗಳು ಎಲ್ಲಾ ಕಡೆಗಳಲ್ಲದಾವ. ಅವೇನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇದ್ದಂಗೆ ಎಲ್ಲಾ ಕಡೆಗಳಲ್ಲಿವೆ. ಅಸ್ಥಿ ಭಾತಿ ಪ್ರಿಯ ಇವು ಆತ್ಮದ ಅಂಶಗಳು. ಇವು ಮೂರೇನದಾವ ಆತ್ಮದ ಅಂಶಗಳು. ನಾಮರೂಪ ಇವು ಮಾಯೆಯ ಅಂಶಗಳು. ಅಸ್ಥಿ ಭಾತಿ ಪ್ರಿಯ ಅಂತಂದ್ರೆ ಸತ್ತು ಚಿತ್ತು ಆನಂದ. ಮತ್ತೆ ನಾಮ ರೂಪ ಅಸ್ಥಿ ಭಾತಿ ಪ್ರಿಯ ಅಂತಂದ್ರೆ ಸತ್ತು ಚಿತ್ತು ಆನಂದ ಇದ್ದಂಗ. ಅದು ಏನದಪ್ಪ ಅಂದ್ರೆ ಆತ್ಮನ ಅಂಶ ಅದು. ಮತ್ತೆ ನಾಮ ರೂಪ ಏನದ ಇವು ಮಾಯೆಯ ಅಂಶಗಳು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ವೃತ್ತಿಯು ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ವೃತ್ತಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವಾಗ ನಮ್ಮ ವೃತ್ತಿಯು ಆತ್ಮಾಕಾರವಾಯಿತೋ ಆ ವೃತ್ತಿಯಿಂದ ಅಂದ್ರೆ ಆತ್ಮಾಕಾರ ವೃತ್ತಿಯಿಂದ ಆತ್ಮನ ಆಶ್ರಿತದಲ್ಲಿರುವ ಆವರಣ ದೂರವಾಗುತ್ತದೆ. ವೃತ್ತಿ ಆತ್ಮಾಕಾರ ಆಯ್ತಂದ್ರೆ ಆವರಣ ದೂರ. ಹೆಂಗಂದ್ರೆ ಲೈಟ್ ಹಾಕಿದ್ರೆ ಕತ್ತಲೋಗ್ಬಿಡ್ತು. ಹಂಗೆ ವೃತ್ತಿ ಆತ್ಮಕಾರ ಆಯ್ತಂದ್ರೆ ಆವರಣ ದೂರ ಆಗ್ತದೆ. ಇದ್ರದ್ದು ಭಾಗ ನಾಳೆಗೆ ತಗೊಳಮ್. ಟೈಮ್ ಆಗ್ಲಕತ್ತದಲ್ಲ, 10 ಆಯ್ತು, ಸಾಕು. ಇದರ ಮುಂದಿನ ಭಾಗ ನಾಳೆ ತಗೊಳ್ಳೋಣ. ಅಸ್ಥಿ ವಾತಿ ಪ್ರಿಯಲಿಂತ ನಾಳೆ ಕಂಟಿನ್ಯೂ. ಟೆಕ್ನಿಕ್ಸ್ ಹೇಳ್ತಾರೆ ಅವರೆಲ್ಲ. ಟೆಕ್ನಿಕ್ಸ್ ಒಂದೊಂದೊಂದೊಂದು ಟೆಕ್ನಿಕ್ ಹೇಳ್ತಾರೆ. ನಮ್ಮ ಗುಣ ಸ್ವಭಾವಗಳಿಗೆ ಯಾವ ಟೆಕ್ನಿಕ್ ಸೂಟವಲ್ಲ ಆಗ್ತದೆ. ಆದ್ದರಿಂದ ನಾವು ತಿಳ್ಕೋಬೇಕು. ತಿಳ್ಕೊಳ್ಳೋಕೊಂದು ಪದ್ಧತಿ ಕಲಿಸ್ಲಕತ್ತಾರ ಅವರು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ನಾಳೆಗೆ ನಿಮ್ಮ ಸತ್ಸಂಗ ಮುಗಿದ ಮೇಲೆ ನಮಗೆ ಸ್ವಲ್ಪ ಮೊದಲೇ ಅವಕಾಶ ಕೊಡ್ರಿ. ಸತ್ಸಂಗ ಮುಗಿಸ್ಕೊಂಡು ನಾವು ವಾಕಿಂಗ್ ಹೋಗ್ಬಿಡ್ತೀವಿ. ಮೊದಲೇ ವಾಕಿಂಗ್ ಹೋಗಿ ಮುಂದೆ ಪ್ರವಚನ ಹೇಳೋದು ಇಟ್ಕೊಂಡು ಎಲ್ಲೋ ಕಟ್ಟಿ ಮೇಲೆ ಕೂತು ಯಾರ್ದೋ ಕತಿ ಕೇಳಿದ್ರೆ ಎಂಥ ಅಪಚಾರ ಇವತ್ತು ಮಾಡಿದ ಕೆಲಸ. ಹಿಂಗಾಗ್ಯದ. ನಾಳೆಗೆ ಇದು ಮುಗಿಸ್ಕೊಂಡ್ಕೆ ಆ ಕಡೆ ಹೋಗ್ಬಿಟ್ರೆ ಯಾವ ಮಂದಿರ ಕತೆ ಹೇಳಲ್ಲ. ಕೂತು ಕೇಳ್ಕೊತ್ಕೊಂಡ್ಬರ್ಬೇಕು. ಎಲ್ಲೋ ಕಾಯ್ತಿರ್ತಾರ. ಅಯ್ಯೋ ನೀವು ಬಂದ್ರ ನಾವೇ ಬಂದೀವಿ, ಎಲ್ಲಿ ಭಾಳ ದಿವಸ ಆಯ್ತು ಕಂಡೇ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಚಾಲು ಮಾಡ್ತಾರ. ಕರೋನಾದಾಗ ನಾವು ಭಾಳ ತಿರುಗಾಡಿ ವಾಕಿಂಗ್ ಮಾಡೋದು. ಎಲ್ಲ ವಾಕಿಂಗ್ ಫ್ರೆಂಡ್ಸ್ ಎಲ್ಲೆಲ್ಲಿ ಟೀಮ್ ಅದ ಎಲ್ಲರ ಸಂಗಟ ಫ್ರೆಂಡ್ಶಿಪ್ ಮಾಡ್ಕೊಂಡಿವಿ. ಆಮೇಲೆ ನಾಪತ್ತೆ ಆಗಿವಿ. ಮತ್ತೀಗ ಹೋಲಕತ್ತೀವಿ. ಎಲ್ಲರೂ ಖುಷಿ ಆಗ್ಲಕತ್ತಾರ. ಹೋಗಿ ಕುಂತ್ರೆ ನಾವು ಸ್ವಲ್ಪ ಒಳ್ಳೆ ವಿಚಾರಗಳು ಹೇಳ್ತೀವಿ ಅಂತ ಅವ್ರಿಗೊಂದು ಸಂತೋಷ. ಆಯ್ತು, ಮುಂದೇನು ಮಾಡ್ತೀರಿ ಮಾಡ್ರಿ. ಯಾರು ಮಾತಾಡೋರು ಮಾತಾಡ್ರಿ, ಉಳಿದವರು ಮಂಗಳಾರತಿ ಮಾಡ್ರಿ, ಏನೇನು ಮಾಡ್ತೀರಿ ಮಾಡ್ರಿ. ಯಾಕೋ ಟಯರ್ಡ್ ಅಂತ. ಪ್ರಶ್ನೆ ಸರ್. ಸಿದ್ಧಾರೂಢರು ಮತ್ತು ಗುರುನಾಥರೂಢರು ಯಾವ ಗ್ರಂಥ ಅನುಸರಿಸಿದ್ರು ಸರ್ ಆಧ್ಯಾತ್ಮ ಅವ್ರಿಗೆ? ಸಿದ್ಧಾರೂಢರು ನಿಜಗುಣ ಸಾಹಿತ್ಯ, ಗುರುನಾಥರೂಢರು ಸಿದ್ಧಾರೂಢರು ತೋರಿದ ಮಾರ್ಗದರ್ಶನ. ಮತ್ತೆ ಅವರು ಸಿದ್ಧಾರೂಢರು ಮತ್ತೇನಾದ್ರು ಬೇರೆ ಗ್ರಂಥಗಳು ಬರ್ಬೋದು? ಸಿದ್ಧಾರೂಢರು ಬೇರೆ ಗ್ರಂಥ ಏನು ಬರೆದಿಲ್ಲ. ಅವರು ಪಂಚೀಕರಣ ಒಂದೇನೋ ಬರ್ದಂಗೆ ಕಾಣಿಸ್ತಾರ. ಸಿದ್ಧಾರೂಢರ ಸಾಹಿತ್ಯ ಏನ್ ಮಾಡ್ಯಾರ, ಶಿಷ್ಯರಿಗೆ ಪ್ರವಚನ ಮಾಡ್ಯಾರ. ಅವರು ಪ್ರವಚನ ಮಾಡಿ ಈ ಶಾಂತಾಶ್ರಮದ ಶಿವಪುತ್ರಪ್ಪನವರು ಮತ್ತೆ ಚಿಕ್ಕರಾಮರೂಢರು ಆ ಶಿಷ್ಯರಿಗೆಲ್ಲ ಏನ್ ಮಾಡ್ಯಾರ, ಅದರದ್ದು ವಿಶ್ಲೇಷಣೆ ಮಾಡಿ ಮಾಡಿ ಹೇಳ್ಯಾರ. ಆ ವಿಶ್ಲೇಷಣೆ ತಗೊಂಡು ಅವ್ರ ಪ್ರವಚನ ಮಾಡಿ ಮಾಡಿ ಅವ್ರ ಗ್ರಂಥಗಳು ಬರ್ದಾರ. ಸಿದ್ಧಾರೂಢರು ಪಕ್ಕ ಶಾಸ್ತ್ರಿಗಳು. ಶಾಸ್ತ್ರ ಅಂದ್ರೆ ಸಿದ್ಧಾರೂಢ, ಸಿದ್ಧಾರೂಢ ಅಂದ್ರೆ ಶಾಸ್ತ್ರ, ನಿಜಗುಣ ಶಾಸ್ತ್ರ, ಮತ್ತಿನ್ನೇನಿಲ್ಲ. ನಿಜಗುಣ ಶಾಸ್ತ್ರನೇ ಸಿದ್ಧಾರೂಢರದು ಒಂದು ಜೀವ ಪ್ರಾಣ ಇದ್ದಂಗ.
ಅದು ನನಗೆ ಅನುಮಾನ ಸರ್, ಮತ್ತೆ ಅದು ಯಾನ ಅಂತ ಗೊತ್ತಾಗಲಿಕ್ಕೆ. ಶಾಸ್ತ್ರ ನಿಜಗುಣ ಶಾಸ್ತ್ರ ಹಿಡ್ಕೊಂಡು 6 ಶಾಸ್ತ್ರಗಳು ಮಾಡಿ ಮತ್ತೆ ಒಂದ್ ವೇಳೆ ಸಿದ್ಧಾರೂಢರು ಆ ಕೆಲಸ ಮಾಡಿದ್ದಿಲ್ಲ, ಶಿವಪುತ್ರಪ್ಪರು ಮತ್ತು ಚಿಕ್ಕರಾಮರೂಢರು ಅವುಗಳಿಗೆ ವಿಶ್ಲೇಷಣೆಯನ್ನು ಬರೆದಿದ್ದಿಲ್ಲ ಅಂತಂದ್ರೆ ಇವತ್ತಿನ ದಿವಸ ನಮಗೆ ನಿಜಗುಣ ಸಾಹಿತ್ಯ ಏನೂ ಅರ್ಥ ಆಗ್ತಿದ್ದಿಲ್ಲ. ಅದು ಪದ್ಯ ಭಾಗದಾಗ ಅದ. ಅವ್ರು ಮಾಡಿದ ಕೃಷಿ, ಅವ್ರು ಮಾಡಿದ ಪ್ರಯತ್ನ. ಅದರಂಗೆ ಇಲ್ಲಿ ಮಹಾಲಿಂಗಪುರದ ಗುರುಗಳು ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ಗ್ರಂಥ ವಿಶ್ಲೇಷಣೆ ಎಲ್ಲ ಮಾಡ್ಯಾರಲ್ಲ, ಇವರು ಏನು ಕಡಿಮೆ ಇಲ್ಲ. ಇವರು ಅದ್ಭುತ ವ್ಯಕ್ತಿಗಳು. ಸಹಜಾನಂದ ಸ್ವಾಮಿಗಳಲ್ರಿ ಮಹಾಲಿಂಗಪುರ. ಅದ್ಭುತ ವ್ಯಕ್ತಿಗಳು. ಶಾಸ್ತ್ರ ತಲೆ ಮೇಲೆ ತಗೊಂಡು ಓಡಾಡಿ ಪ್ರವಚನ ಹೇಳ್ಯಾರ ಅವರು ಸಿದ್ಧಾರೂಢರು. ನಾನಿವತ್ತು ಬುಕ್ ಮಾಡಿ ಸರ್ ಮೈಸೂರಿಗೆ ರೀ. ದಾವಣಗೆರೆಯಿಂದ ಸರ್.